ಯಾರು ಮಾತಾಡಬಾರ್ದು, ಸುಮ್ಮನೆ ನಗ್ತಾ ಇರ್ಬೇಕಷ್ಟೇ. ನೀವು ಸ್ಕಿಟ್ ಮಾತ್ರ ನೋಡ್ಬೇಕು. ಯಾರ ನೀನ? ಅಣ್ಣ ಬಂದಿದ್ದಾನೆ. ಯಾರ ನಿಮ್ಮಣ್ಣ? ಅಣ್ಣ ಯಾರು ಅಂತ ಯಾರನ್ ಬೇಕಾದ್ರೂ ಕೇಳಿ ನೋಡು, ತಾಕತ್ತಿದ್ರೆ ಎದುರಿಗೆ ನಿಂತು ನೋಡು. ಅಣ್ಣನ ಹತ್ರ ಇರೋ ಮತ್ತು ರೋಚಕದ್ದು ಎದ್ದು ನಿಂತಿರುತ್ತೆ. ಅಣ್ಣನ ಹೆಸರು ಕೇಳಿದ್ರೆ ಸಿಂಹ ಬೆಚ್ಚಿ ಬಿದ್ದು ಸತ್ತಿರುತ್ತೆ. ಅಣ್ಣ ಕುದ್ದಿದ್ರೆ ಬಂಡೆ ಮಣ್ಣಾಗುತ್ತೆ, ಮುಟ್ಟಿದ್ರೆ ಕಾಯಿ ಹಣ್ಣಾಗುತ್ತೆ. ಅಣ್ಣನ ಮುಂದೆ ತಲೆ ಬಗ್ಸಿದ್ರೆ ಬ್ಲೆಸ್ ಮಾಡ್ತಾನೆ, ತಲೆ ಎತ್ತಿದ್ರೆ ಕ್ಲೋಸ್ ಮಾಡ್ತಾನೆ. ಬಾಣ ಬಾ. ಸೈಡಿ ಹೋಗ್ರು, ಸೈಡಿ ಹೋಗ್ರು. ಸೈಲೆಂಟ್ ಆಗಿರ್ಬೇಕು. ಸೈಡ್ ಹೋಗಿ. ಮೊದಲು ನೀ ಸೈಡಿಗೆ ಹೋಗೋ, ನನ್ ಕ್ಯಾಮ್ರಾಗೆ ಕಾಣಿಸ್ತಾ ಇಲ್ಲ. ಯಾರ ಹತ್ರ ಮಾತಾಡ್ತಾ ಇದೀಯಾ? ಬಾಲು, ಬೇಲ್ಕುಂದಿ ಬಾಲು. ಅಣ್ಣ, ಬಸ್ ಸ್ಟ್ಯಾಂಡ್ ಬಾಲು ಅಂತ ಹೇಳೋಣ. ಏನ ಬಸ್ ಸ್ಟ್ಯಾಂಡ್ ಬಾಲುನ? ಇವಾಗ ಗೊತ್ತಾಯ್ತು ಬಿಡು. ನಿಮ್ಮಣ್ಣ ಬಸ್ ಸ್ಟ್ಯಾಂಡ್ ಅಲ್ಲಿ ಸುಲಭ ಶೌಚಾಲಯ ಕಾಂಟ್ರಾಕ್ಟ್ ಆಗ ನಡೆಸ್ತಾ ಇದಾರೆ ಅನ್ನಿ. ಅಂತ ಕಿತ್ತೋ ಕೆಲಸ ಎಲ್ಲ ಮಾಡಲ್ಲ. ಎಲ್ಲಿ ಹೆಣ್ಮಕ್ಳು ಗುಂಪು ಹಾಕೊಂಡು ನಿಂತ್ಕೊಂಡಿರ್ತಾರೋ ಅಲ್ಲಿ ಹೋಗಿ ಹೋಗಿ ಚೈನ್ ಕದೀತಾರೆ. ಚೈನ್ ಕದೀತಾನ? ಚೈನ್ ಕದೀತಾನ? ಲೇ, ಇದು ಒಂದು ಸೇವೆನಾ? ಹಾಳಾಗೋಗ್ಲಿ. ಇಲ್ಲಿಗೆ ಏನಕ್ಕೆ ಬಂದ್ರಿ? 2 kg ಮೆಣಸಿನಕಾಯಿ ತಗೊಂಡೋಗೋಣ ಅಂತ ಬಂದೆ. ನನ್ನ ಹತ್ರ ಮೆಣಸಿನಕಾಯಿ ಇಲ್ಲ. ನೋಡೋಕೆ ಹಂಗೆ ಕಾಣಿಸ್ತಾ ಇದೀಯಾ? ಹಾಸ್ಪಿಟ್ಲಿಗೆ ಏನು ಕೈಯ ಬರ್ತಾರೆ? ಹೌದಲ್ವಾ? ಸಾರಿ ಸರ್, ಬನ್ನಿ ಕುತ್ಕೊಳ್ಳಿ, ಚೆಕಪ್ ಅಣ್ಣ ಬಾಣ. ಶಿಷ್ಯ ಅಣ್ಣ ಸೈಡಲ್ಲಿರೋ ಚೇರ್ ಮೇಲೆ ಕೂರ್ಬೇಕಣ. ಅಣ್ಣ ಕೂರ್ಬೇಕಾಗಿರೋದು ಮೇನ್ ಚೇರ್ ಅಲ್ಲಿ. ಎದ್ದು ಸೈಡ್ಗೆ ಹೋಗು. ಅಣ್ಣ ಕುತ್ಕೊಳ್ಳೋಣ. ಅಣ್ಣ 1 ನಿಮಿಷ. ಯಾಕೋ ನೀನು ಬ್ಯಾಕೋ ಚೇರ್ ಗಿಡ್ಸಲ್ಲ. ಕರೆಕ್ಟ್ ಶಿಷ್ಯ. ಸರ್, ಸ್ವಲ್ಪ ಕೈ ಇಳಿಸಿ ಚೆಕಪ್ ಮಾಡ್ಬೇಕು. ಯಾರನ್ನ ಮುಟ್ತಾ ಇದೀಯಾ? ಮುಟ್ಟಿಲ್ಲ ಅಂದ್ರೆ ಚೆಕಪ್ ಮಾಡ್ಲಿ? ಸ್ವಲ್ಪ ಮುಟ್ಟು. ಓಕೆ ಸರ್. ಎಲ್ಲಿ ಉಸಿರಾಡಿ, ಜೋರಾಗಿ ಉಸಿರಾಡಿ ಸರ್. ಸರ್, ನಿಮ್ಗೇನೋ ಒಂದಾಗಿದೆ, ಅದನ್ನ ತಿಳ್ಕೊಳಕ್ಕೆ ಒಂದ್ ಸ್ಕ್ಯಾನ್ ಮಾಡ್ಬೇಕು. ಹಲೋ, ಎಂತೆಂತ ಸ್ಕೀಮ್ಗಳನ್ನ ಎತ್ಬಿಟ್ಟಿದೀವಮ್ಮ. ಆಫ್ಟರ್ ಆಲ್ ಒಂದ್ ಸ್ಕ್ಯಾನ್ ತಾನೆ ಮಾಡು. ಸರ್, ಸ್ಕ್ಯಾನ್ಗೆ ಹೋಗಕ್ ಮುಂಚೆ ಕೆಲವು ಟೆಸ್ಟ್ಗಳು ಮಾಡ್ಬೇಕು. ಶಿಷ್ಯ ಅಣ್ಣ, ಬೆಳಗ್ಗೆ ತಾನೇ ಪೂಜೆ ಮಾಡಿ ಕೊಟ್ಟಿದ್ನಲ್ಲ, ಎಲ್ಲಿ ಎಲ್ಲಿ? ತಗೊಳ್ಳಿ. ಇದು ಯೂರಿನ್. ಇದು ಯೂರಿನ್. ಮತ್ತ ಆವಾಗ್ಲೇ ಸ್ಕಿನ್ ಪ್ರಾಬ್ಲಮ್ಗೆ ಮಂತ್ರ ಮಾಡ್ಕೊಟ್ರು, ವಾಟರ್ ಒಂದೇ. ಯೂರಿನ್ ಟೆಸ್ಟ್ ಮಾಡಕ್ ತಗೊಂಡ್ಬಂದ್ರು ಅಂದ್ರೆ ಇದೇನೋ ಈ ಬಾಟ್ಲಲ್ಲಿ ಹಿಂಗ್ ತಂದು ಹಿಂಗ್ ಕೊಡ್ತಾ ಇದ್ಯಾ? ಹಾಳಾಗೋಗ್ಲಿ, ಇದನ್ನ ತಗೊಂಡ ಒಳಗ್ ಕೊಡು, ಅವರು ಟೇಸ್ಟ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ಕೊಡಿ ಸರ್. ರಿಪೋರ್ಟ್ ಬಂದಾಗ ಸ್ಕ್ಯಾನ್ಗೆ ಹೋಗ್ತೀನಿ. ನಿಮ್ಗೆ ಏನಾದ್ರು ಬಾಡಿ ಪೇನ್ ಇದೆಯಾ? ತುಂಬಾ ಇದೆ. ಸೊಂಟ ತೋರಿಸಿ, ಒಂದು ಇಂಜೆಕ್ಷನ್ ಹಾಕ್ತೀನಿ. ನೋವಾದ್ರೆ ರಚ್ಚು ಮೇಡಮ್, ನಾ ನೋಡು, ನೋವೇ ಆಗಲ್ಲ. ಆಹಾ, ನೋವೇ ಆಗ್ತಿಲ್ಲ. ರಚ್ಚು ಮೇಡಮ್ ನಾ ನೋಡ್ತಾ ಇದ್ರೆ ಚಾಕು ತಗೊಂಡ್ ಚುಚ್ಚಿದ್ರೂ ನೋವಾಗಲ್ಲ. ರಿಪೋರ್ಟ್. Oh my God, I can't believe this. What happened, doctor? Tell me, I believe that. I can't explain you, man. I explain, I can't. This is an impossible thing happened to your boss. What happened? Tell me. Hey, this is a difficult situation. I can't explain you. Stop it. ಈ ಬ್ಯಾಲ್ಕುಂದಿ ಬಾಲುಗೆ ಅರ್ಥ ಆಗಲ್ಲ ಅಂತ ಹಿಂದಿಲಿ ಮಾತಾಡ್ತಾ ಇದ್ದೀರಾ? ಅಣ್ಣ, ಅದು ಹಿಂದಿ ಅಲ್ಲ, ಮತ್ತೆ ಮರಾಠಿ ಅಲ್ವಾ? ಸರ್, ನಾನು ನಿಮ್ಗೆ ಹೇಳೋ ವಿಷಯನ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ನೀವು ತಾಯಿ ಆಗ್ತಾ ಇದ್ದೀರಾ. ನೋಡಿ ಬಾಲು, ಈಗ ನೀವು ಬರೀ ಬಾಲು ಅಲ್ಲ, ಬಾಲು ಪ್ಲಸ್ ಅಮ್ಮ, ಬಾಲಮ್ಮ.
ನಿಮ್ ಹೊಟ್ಟೆಲಿಗೊಂದು ಮಗು ಬೆಳೀತಾ ಇದೆ. ಈಗ ನೀವು ಒಂದು ಜೀವ ಅಲ್ಲ 2 ಜೀವ. ಶಿಷ್ಯ ನೀನೇ ಹೇಳೋ. ಹೌದಣ್ಣ. ಸಾರಿ ಅಕ್ಕ. ವೀಕ್ಲಿ ಒನ್ಸ್ ಟೆಸ್ಟ್ ಬರ್ಲೇಬೇಕು, ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಈ ಅಣ್ಣನಿಗೆ ಹೇಳ್ತೀಯನೋ ನೀನು? ಯುವರ್ ಬೇಬಿ. ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತಿರೆ ತೇರಲಿ ಕುಳಿತಂತೆ ಅಮ್ಮ. ಓನೆ ಬಂಗಾರ, ಓನೆ ಚಿನ್ನ, ಓನೆ ಮುದ್ದು. ಮಗು ಒದಿತಾ ಇದೆ. ನೀವೇ ಬಾಲು, ಕಂಗ್ರ್ಯಾಚುಲೇಷನ್. ಇವತ್ತಿಂದ ನೀವು ಬಾಲಮ್ಮ. ಜೋರಾಗಿ ತೆಗ್ಬಿಡಿ, ಮಗು ಬಾಯಿಂದ ಬಂದ್ಬಿಡುತ್ತೆ. ಕುತ್ಕೊ. ಎಲ್ಲೋ ಬಾಲ, ಬಾಲ ಎಲ್ಲೋ? ನೀನ್ಯಾರ? ನಾನು ಸುಪಾರಿ ಕಿಲ್ಲರು, ಸಫಾರಿ ಶಂಕರ. ಬಾಲೂನ್ ಎತ್ತೋಕೆ ಸುಪಾರಿ ತಗೊಂಡಿದ್ದೀನಿ. ಎಲ್ಲೋ ಬಾಲ? ಹಣ್ಣನ್ನು ಮುಟ್ಬೇಕಂದ್ರೆ ಮೊದಲು ಈ ಕರಿಚಿರ್ತಿನ ದಾಟ್ಕೊಂಡು ಹೋಗು. ದಾಟ್ತೆ? ಏನೀಗ ದಾಟ್ತಾ? ಸರಿ ಬಿಡು. ಶಂಕರ, ಶಂಕರ, ನಿನ್ನ ಅವತ್ತೇ ಎತ್ ಬಿಡ್ಬೇಕಾಗಿತ್ತು ಕಣ. ಏನೋ ಮಿಸ್ ಆಗ್ಬಿಟ್ಟಿ. ಇನ್ನೊಂದು 6 ತಿಂಗಳ ವೇಟ್ ಮಾಡು, ಮುಗಿಸ್ಬಿಡ್ತೀನಿ. ಬಾಲ, ಇವತ್ ನಿನ್ನ ಎತ್ತೆ ಎತ್ತೀನಿ ಕಣಲೆ. ಮೊನ್ನೆ ಮಿಸ್ ಆದ, ಇವತ್ ಮಿಸ್ ಆಗಕ್ ಚಾನ್ಸೇ ಇಲ್ಲ. ಚಿರತೆ ಹೋಲಿಸಿ ಪಾನಿನೇ ಬೈರಿ ಬೇಟೆಯಾಡು. ಅಣ್ಣ ಸತೋದ. ಬದುಕೆ ಇದ್ದಾನೆ. ಬಿಡಲೇ, ಸಾಯ್ತೀನಿ. ಬಿಡಲೇ. ನೋಡಿ, ಸುಪಾರಿ ಕಿಲ್ಲರ್ ಸಫಾರಿ ಚಕ್ರ ಅವ್ರೆ. ಈಗ ಅವರು ಬರೀ ಬಾಲು ಅಲ್ಲ, ಬಾಲಮ್ಮ. ಈಗ ಅವ್ರ ಹೊಟ್ಟೆಲೊಂದು ಮಗು ಬೆಳೀತಾ ಇದೆ. ನಾನ್ ಮಾಡಿರೋ ಪಾಪಕ್ಕೆ ಆ ದೇವರು ನನಗಂತೂ ಮಗು ಕೊಟ್ಟಿಲ್ಲ, ಇವನು ಕೊಟ್ಟಿದ್ದಾನೆ. ಬಾಲಮ್ಮನ್ಗೆ ನಾನು ಸೀಮಂತ ಮಾಡ್ತೀನಿ. ತಗೊಂಡ್ ಬಂದ್ರು. ಈ ಅಂದದ ಚಂದದ ಮುದ್ದಿನ ಗೌರಿ ಮೊಗವ ನೋಡಮ್ಮ, ಕೆನ್ನೆಯ ಮೇಲೆ ನೂತನ ಕಾಂತಿ ಏಕೆ ಹೇಳಮ್ಮ. ಕಾಲಿ ಹಾಡೋಕೆ ವೇಳೆ ಬಂತಂತೆ, ಹೊಯ್ ಬಲು ಮುದ್ದು ತುಂಟನೊಬ್ಬ ಮನೆಗೆ ಬರ್ತಾನೆ. ಅವ ಈ ತಾಯಿ ಅಂದವೆಲ್ಲ ಕದ್ದು ತರ್ತಾನೆ. ಮೇಡಮ್, ಇವಾಗ ನಮ್ಮ ಬಾಲಮ್ಮನ್ ಸೀಮಂತಕ್ಕೆ ಇವರೆಲ್ಲರೂ ಬಂದ್ರು, ನೋಡಿದ್ರಿ. ಆದ್ರೆ ನಿಮ್ಮಿಬ್ಬರಿಗೂ ಇನ್ನೊಂದು ಸರ್ಪ್ರೈಸ್ ಕಾದಿದೆ. ನಮ್ಮ ಬಾಲಮ್ಮನ್ ಸೀಮಂತಕ್ಕೆ ನಡೆದಾಡುವ ದೇವ್ರು ಬರ್ತಾ ಇದ್ದಾರೆ. ಜಗತ್ತನ್ನೆಲ್ಲ ಸುತ್ತಾಡ್ಕೊಂಡು ಬಂದೆ, ಆದ್ರೆ ಮಜಾ ಇರೋದು ಮಜಾ ಭಾರತದಲ್ಲಿ ಅಂತ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿತ್ತು. ಬಂದು ವಿಷಯನೇ ಮರ್ತ್ಬಿಟ್ಟೆ. ಒಬ್ಬ ಗಂಡ್ಸು ಗರ್ಭ ಧರಿಸಿದಾನೆ ಅಂತ ನಾನು ಖುಷಿಯಿಂದ ಬಂದೆ. ಮಾತಾಡ್ತಿದೆ ಮಗು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಮಜಾ ಬೇಕು ಅಂದ್ರೆ ಮಜಾ ಭಾರತ ನೋಡು. ಹ್ಯಾಪಿ ಕ್ರಿಸ್ಮಸ್.
Oh, what fun it is to ride in one horse open sleigh. Hey, jingle bells, jingle all the way. Oh, what fun it is to ride in one horse open sleigh. ಪ್ರಿಯ ವೀಕ್ಷಕರೇ, ಇಡೀ ಪ್ರಪಂಚವೇ ನಿಬ್ಬೆರಗಾಗುವಂತಹ ಒಂದು ವಿಸ್ಮಯಕಾರಿ ಘಟನೆ ಇಲ್ಲಿ ನಡೆದೇ ಬಿಟ್ಟಿದೆ. ಇಲ್ಲಿ ನಡೆದದ್ದಾದ್ರೂ ಏನು? ಒಬ್ಬ ಗಂಡಸು ಒಂದು ಹೆಣ್ಣೆಂಗ್ಸಾಗಿ ಗರ್ಭ ಧರಿಸಿದ್ದಾನೆ. ಈ ಘಟನೆಗೆ ಕಾರಣವಾದಂತಹ ಬಾಲು ಪ್ಲಸ್ ಅಮ್ಮ ಬಾಲಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರು ಈ ಘಟನೆಯ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಹೇಳಿ ಬಾಲಮ್ಮ ಅವರೇ, ನಿಮ್ಮ ಹೊಟ್ಟೆಯಲ್ಲಿ ಮಗು ಆದ್ರೆ ನೀವು ಆ ಮಗುಗೆ ಏನಂತ ಹೆಸರಿಡ್ತೀರಾ? ಗಂಡು ಹುಟ್ಟಿದ್ರೆ ಚಡ್ಡಿ ಅಂತ ಇಡ್ತೀನಿ, ಹೆಣ್ಣು ಹುಟ್ಟಿದ್ರೆ ಮಿಡ್ಡಿ ಅಂತ ಇಡ್ತೀನಿ. ಚಪ್ಪಾಳೆ. ಒಬ್ಬನೇ ಗುರುಜಿಗೆ ವೀಕ್ಷಕರೇ, ನನ್ನ ಜೊತೆ ಸುಪ್ರಸಿದ್ಧ ಗುರೂಜಿ ನಿತಿನ್ 80ರ ಬಡಗಬೆಟ್ಟವರು ನನ್ನ ಜೊತೆ ಇದ್ದಾರೆ. ಅವರು ಈ ಘಟನೆಯ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಆ ಗುರು ಏನ್ ಮಾಡಿದ್ರಿ? ಮಗು ಅಳ್ತಾ ಇದೆ. ನೋಡುದಲ್ಲ ವೀಕ್ಷಕರೇ, ಈ ವಿಸ್ಮಯಕಾರಿ ಘಟನೆಯ ಬಗ್ಗೆ ಆ ಗುರುಜಿ ಅವರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಆ ಗುರುಜಿ, ಏನಿದು? ಭಂಗಿ. ಯಾವ ಭಂಗಿ? ಒಟ್ನಲ್ಲೊಂದು ಭಂಗಿ. ಧಿಕ್ಕಾರ ಧಿಕ್ಕಾರ, ಬಾಲಮ್ಮನಿಗೆ ಧಿಕ್ಕಾರ. ಇದು ಹೆಣ್ಣು ಹುಲಿ, ಸಿಡಿಗುಂಡಿನಂತ ಹೆಣ್ಣು ಇವಳು, ನಮ್ಮೂರ ಮಣ್ಣಿನ ಮಗಳು. ಸುಮ್ಮನಿದ್ರೆ ಮೌನ ಗೌರಿ, ಸಿಟ್ಟು ಬಂದ್ರೆ ಸಿಡಿಲ ಮರಿಲ್ಲೇ ಕೇಳ್ರಲ್ಲೇ. ಧಿಕ್ಕಾರ ಧಿಕ್ಕಾರ, ಬಾಲಮ್ಮನಿಗೆ ಧಿಕ್ಕಾರ. ಕಾರ್ಪಿಡಿ ಹೆಂಗ್ಸು. ನಾನು ಹೆಂಗ್ಸೆ. ಓ ಹೆಂಗ್ಸಾ? ನೋಡಿ ವೀಕ್ಷಕರೇ, ನಾನು ಕೋಟೆ ಹುಂಡಿ, ನನ್ನ ಜೊತೆ ಕಾಮನ್ಕೆರೆ ಹುಂಡಿ. ಈ ಸ್ತ್ರೀವಾದಿ ವರಲಕ್ಷ್ಮಿ ಅವರು ಈ ಘಟನೆಯ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಆ ವರಲಕ್ಷ್ಮಿ ಅವರೇ, ಅಲ್ಲ ಸರ್, ನೀವು ಒಬ್ಬ ಗಂಡ್ಸಾಗಿ ಈ ಬಾಲಮ್ಮ ಗರ್ಭ ಧರಿಸಿರೋದನ್ನ ನೋಡಿ ಖಂಡಿಸ್ತೆ, ವಿರೋಧಿಸ್ತೆ ಆ ದರಿದ್ರ ಗುರುಜಿ ಜೊತೆ ನಿಂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀರಲ್ಲ, ಇದು ನ್ಯಾಯನಾ? ಆ ದೇವರು ಹೆಂಗಸರಿಗೆ ಮಗುವನ್ನ ಹೆರುವಂತ ಸೌಭಾಗ್ಯವನ್ನು ಕೊಟ್ಟಿದ್ದ. ಆದ್ರೆ ಈ ಗಂಡಸರು ಆ ಸೌಭಾಗ್ಯವನ್ನು ಕಿತ್ಕೊಂಡಿದ್ದಾರೆ. ಯಾಕೆ ಕಿತ್ಕೋಬಾರ್ದು? ನೀವೆಲ್ಲದ್ರಲ್ಲೂ ಸಮಾನತೆ ಕೇಳ್ತಿರಲ್ಲ, ನಮಗೂ ಇದ್ರಲ್ಲಿ ಸಮಾನತೆ ಕೊಡ್ರಿ. ಎಲ್ಲ ಕಡೆ ಹೆಣ್ಮಕ್ಳ ಮೇಲೆ ಶೋಷಣೆ ಆಗ್ತಾ ಇದೆ, ಇಲ್ಲೂ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಈಗ ನಾನು ಬಂದಿದ್ದೀನಿ, ನಾನು ಹೆಣ್ಮಕ್ಳಿಗಾಗಿ, ಹೆಣ್ಮಕ್ಳ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಈಗ ನಾನು ಹೇಳ್ತಾ ಇದ್ದೀನಿ, ಈ ಬಾಲಮ್ಮ ಬದುಕಿರಬಾರ್ದು, ನಡು ರೋಡಲ್ಲಿ ಗಲ್ಲಿಗೇರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಲ್ಲಿಸು. ಇನ್ನು 100 ವರ್ಷ ಹೋದರೂ ಅವಳನ್ನು ಏನು ಮಾಡಕ್ಕಾಗಲ್ಲ ಅಂತ ನನಗೆ ಮುನ್ಸೂಚನೆ ಬಂದಿದೆ. ನೀನು ಬೇಕಾದರೆ 2 ದಿನದಲ್ಲಿ ನೆಗ್ದು ಬಿದ್ದು ಹೋಗ್ತೀಯಾ. ಮೊದಲು ನಿನ್ನ ಬಗ್ಗೆ ನೀನು ಹೋರಾಟ ಮಾಡು. ಗಂಡತ್ವ ಬಿಡು, ಹೆಣ್ಣತ್ವ ಪಡ್ಕೋ. ನನ್ನಲ್ಲೇ ಗಂಡತ್ವ ಇದೆ ಅಂತ ಹೇಳ್ತಿದ್ಯೇನೋ, ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಒಟ್ನಲ್ಲಿ ನೀನ್ ನನ್ನನ್ನು ಬಿಡಲ್ಲ. ಬಾ.